ವಿಡಿಯೋ ನೋಡಕತ್ತವ್ರಿಗೆಲ್ಲರಿಗೂ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ 3 ಥರದ ಚಟ್ನಿ ಪುಡಿಗಳನ್ನು ತೋರಿಸ್ತಾ ಇದ್ದೀನಿ. ಗುರೆಳ್ಳು ಚಟ್ನಿ, ಶೇಂಗಾ ಚಟ್ನಿ, ಅಗಸೆ ಚಟ್ನಿ. ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು, ಕರಿಬೇವು. ಇದಷ್ಟು ತೊಗೊಂಡಿದ್ದೀನಿ ನಾನು. ಇವಾಗ ಇವನ್ನ ಹುರಿದ್ಬಿಟ್ಟು ತೊಗೊಳ್ಳೋಣ. ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾನು ಗುರೆಳ್ಳು ಹಾಕ್ಕೊಳಕತ್ತೀನಿ. ಗುರೆಳ್ಳು ಹಾಕ್ಕೊಂಡು ಚಟಾಪಟ ಅನ್ನೋವರೆಗೆ ನಾನು ಹುರಿಕೊಳ್ತೀನಿ. ಚಟಾಪಟ ಅನ್ನೋ ಮಟ್ಟ ನಾವು ಹುರ್ಕೋಬೇಕು. ಇಲ್ಲಿ ನೋಡ್ರಿ ನೀವು, ಇಲ್ಲೇ ಚಟಾಪಟ ಅಂತ ಅವ ಸಿಡಾಕತ್ತ. ಇವ ಮಟನು ನಾವು ಹುರ್ಕೋಬೇಕ್ರಿ, ಚಂಚಗೆ ಹುರ್ಕೋಬೇಕು ಇವನ್ನ. ಇವಾಗ ಇದನ್ನೇ ಒಂದೇ ಬಾಣಲಿಗೆ ತಗೊಂಡ್ಬಿಡೋಣ್ರಿ. ಈಗ ನಾನು ಅಗಸೆ ಹಾಕ್ಕೊಳಕತ್ತೀನಿ ರೀ. ಅಗಸೆನೂ ಚಟಾಪಟನೂ ಅದು ಹುರಿಬೇಕ್ರಿ. ಚಟಾಪಟ ಅನ್ಬೇಕ್ರಿ. ಅದು ಅವ ಮಟನು ಇದನ್ನು ಹುರ್ಕೊಳ್ಳೋಣ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು, ಅವು ಚಟಾಪಟ ಅನ್ನಕತ್ತಾವ್ರಿ. ಅವು ಹುರ್ಕೊಳಾಗೆಲ್ಲ ಮಣ್ ತುಂಬ ಆಗಿಬಿಡ್ತಾವೆ. ನೋಡ್ಕೊಂಡು ಬಡ ಕೈ ಆಡಿಸ್ಬೇಕ್ರಿ. ನೋಡ್ತಿರ್ಬೋದು ನೀವು, ಚಟಾಪಟ ಅನ್ನಕತ್ತಾವೆ. ಇವ ಮಟನು ನಾವು ಹುರ್ಕೋಬೇಕಾಗ್ತೈತಿ. ಚಲೋ ಅಂತಾಗ ಹುರ್ಕೊಂಡು ಚಲೋ ಅಂತಾಗ ಚಟ್ನಿ ಹಾಕ್ಬೇಕು. ಇದು ಒಂದು ಬಾಣಲಿಗೆ ನಾನು ತಗೊಳಕತ್ತೇನೆ ರೀ. ಈಗ ಅದೇ ಬಾಣಲಿಗೆ ನಾನು ಶೇಂಗಾ ಹಾಕ್ಕೊಳಕತ್ತೇನೆ ರೀ. ಶೇಂಗಾನು ಅದನ್ನು ಕರೆಕ್ಟಾಗಿ ಹುರ್ಕೊಂಡು ನೋಡ್ಬೋದು ನೀವು, ಇವು ಹುರ್ಕೊಳಕತ್ತವ್ರಿ. ಚಟಾಪಟ ಅನ್ನಕತ್ತವ್ರಿ. ಏನು ತಯಾರಿಸ್ಕೊತ ಇರ್ಬೇಕು ರೀ. ನೋಡ್ರಿ, ಈಗ ಎಲ್ಲ ಚಲೋ ಅಂತಾಗೆ ಹುರಿದಾವ್ರಿ ಇವು. ಇವನು ಈಗ ನಾವು ಒಂದು ತಾಟಿಗೆ ತಗೊಂಡ್ಬಿಡೋಣ ಅಂತ. ಇಲ್ಲಿ ನೋಡ್ರಿ, ನಾನು ಇವನ್ನ ಚಲೋ ಅಂತಾಗೆ ಹುರಿದು ಮ್ಯಾಲಿಂದೆಲ್ಲ ಸಿಪ್ಪಿ ಸ್ವಚ್ಛಗೆ ಎಲ್ಲ ತೆಗೆದು ನಾನು ಇಲ್ಲಿ ತೊಗೊಂಡೇನಿ. ಇವನ್ನ ಶೇಂಗಾನ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ಅದಕ್ಕೆ ಹುಣಸೆ ಹಣ್ಣು, ಕರಿಬೇವು, ಉಪ್ಪು ಎಷ್ಟು ಬೇಕಷ್ಟು ಹಾಕೋರಿ, ಖಾರ, ಜೀರಿಗೆ, ಇಲ್ಲಿ ಬೆಲ್ಲ ಹಾಕೋತೇನೆ ರೀ. ಸ್ವಲ್ಪ ಹಾಕೋರಿ. ಬೆಳ್ಳುಳ್ಳಿ ಹಾಕೋತೇನೆ ರೀ. ನೋಡ್ರಿ, ಇಷ್ಟು ಸಣ್ಣ ಮಾಡಿಕೊಂಡೆ ನಾನು. ನೋಡ್ಕೊಂಡು ಮಾಡಿರಿ. ಈಗ ಅಗಸೆ ಚಟ್ನಿ ಮಾಡೋಣ. ಅದೇ ಜಾರಿಗೆ ನಾನು ಇಲ್ಲೇ ಅಗಸೆ ಹಾಕ್ಕೊಂಡೆ ರೀ. ಅವನ್ನ ಆರಿದ್ದು. ಅದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಉಪ್ಪು ನೋಡ್ಕೊಂಡು ಹಾಕೋರಿ, ಖಾರ, ಜೀರಿಗೆ. ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ನೋಡ್ರಿ, ನಾನು ಇಲ್ಲೇ ಅಗಸೆ ಚಟ್ನಿನ ಇಷ್ಟು ಸಣ್ಣ ಮಾಡ್ಕೊಂಡೇನಿ. ನೋಡ್ರಿ ಹೆಂಗೆ ಬಂದೈತಿ. ಇದನ್ನೀಗ ನಾವು ಒಂದು ಜಾರಿಗೆ ತಗೊಂಡ್ಬಿಡ್ತೇನೆ ರೀ. ಇದನ್ನು ಈಗ ಅದ ಜಾರಿಗೆ ನಾನು ಗುರೆಳ್ಳು ಹಾಕ್ಕೊಳಕತ್ತೇನೆ ರೀ. ಗುರೆಳ್ಳು ಚಟ್ನಿ ಮಾಡೋಣಂತೆ.
ಗುರಾಳ್ ಹಾಕೋತೇನೆ ರೀ. ಅದಕ್ಕೆ ಕರಿಬೇವು, ಬೆಳ್ಳುಳ್ಳಿ, ಬೆಲ್ಲ ಸ್ವಲ್ಪ ಹಾಕೋರಿ. ಇದಕ್ಕೇನು ಅಷ್ಟು ಬೇಡ, ಸ್ವಲ್ಪ ಹಾಕೋರಿ. ಉಪ್ಪು ನೋಡ್ಕೊಂಡು ಹಾಕೋರಿ. ಖಾರ, ನಾನಿಲ್ಲಿ ಖಾರನ ಜಾಸ್ತಿ ಹಾಕ್ಕೊಳಕತ್ತೀನಿ, ನೀವು ನೋಡ್ಕೊಂಡು ಹಾಕೋರಿ. ನಾನಿಲ್ಲಿ ಜೀರಿಗೆ ಹಾಕ್ಕೊಳಕತ್ತೀನಿ. ಇದನ್ನು ಈಗ ಮಿಕ್ಸರ್ ಮಾಡ್ಕೊಂಡು ಬರೋಣಂತೆ. ಇಲ್ಲಿ ನೋಡಿರಿ, ಇದಿಷ್ಟು ಸಣ್ಣ ಆಗೈತಿ ನೋಡಿರಿ. ಇದನ್ನೀಗ ಒಂದು ಜಾರಿಗೆ ನಾನು ತಗೊಂಡ್ಬಿಡ್ತೇನೆ. ಇಲ್ಲಿ ನೋಡಿರಿ, ನಾನು 3 ಥರ ಚಟ್ನಿ ಪುಡಿಗಳನ್ನು ಇಲ್ಲೇ ಮಾಡಿಟ್ಟೇನಿ. ನೋಡಿರಿ ಹೆಂಗದಾವ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.